ನಮಸ್ಕಾರ, ಕನ್ನಡ 9ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಗಿಲೆದ್ದಿದೆ. ಬಾಂಗ್ಲಾ ಸರ್ಕಾರ ಹಿಂದೂ ಧಾರ್ಮಿಕ ಮುಖಂಡ ಇಸ್ಕಾನ್ ಸಂಸ್ಥೆಯ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನ ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಿದೆ. ಶೇಖ್ ಹಸೀನಾ ಸರ್ಕಾರದ ಪತನದ ನಂತರ ಹಿಂದೂಗಳನ್ನು ಬಾಂಗ್ಲಾ ಸರ್ಕಾರ ಟಾರ್ಗೆಟ್ ಮಾಡ್ತಿದೆ ಅನ್ನೋ ಮಾತಿಗೆ ಈ ಘಟನೆ ಸಾಕ್ಷಿಯಾಗಿದೆ. ಭಾರತದ ಬದ್ಧ ವಿರೋಧಿ ಪಾಕಿಸ್ತಾನದ ಜೊತೆ ಕೈಜೋಡಿಸಿ ಹಿಂದೂಗಳ ಪಾಲಿಗೆ ನರಕವಾಗ್ತಿರೋ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಕತೆ ಇಲ್ಲಿದೆ ನೋಡಿ. আপনারা অনেক কষ্ট করেছেন, সবাই মিলে আমাদের ಬಾಂಗ್ಲಾ ಸರ್ಕಾರ ಹಿಂದೂ ಧಾರ್ಮಿಕ ಮುಖಂಡ ಇಸ್ಕಾನ್ ಸಂಸ್ಥೆಯ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿ ಅವರನ್ನ ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಿದೆ. ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಹಿಂದೂಗಳು ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಮಾತಿಗೆ ಈ ಘಟನೆಯೇ ಹಸಿ ಸಾಕ್ಷಿ. ಸದ್ಗುರುವನ್ನೇ ಸೆರೆ ಹಿಡಿದು ಕಂಬಿ ಹಿಂದೆ ನಿಲ್ಲಿಸೋದಕ್ಕೆ ಹೊರಟು ಬಿಟ್ಟಿದೆ ಬಾಂಗ್ಲಾದೇಶ. ಆ ಹಿಂದೂ ಸನ್ಯಾಸಿ ಮೇಲೆ ಅವರಿಗೆ ಈ ಪರಿ ಸಿಟ್ಟೇಕೆ, ದ್ವೇಷವೇಕೆ? ದಿನಕ್ಕೂ ಹಿಂದೂಗಳ ಪಾಲಿಗೆ ಘೋರ ನರಕವಾಗ್ತಾ ಇರೋದ್ಯಾಕೆ ಪಕ್ಕದ ದೇಶ? ಶೇಖ್ ಹಸೀನಾ ಸರ್ಕಾರ ಪತನದ ನಂತರ ಬಂದಿರುವ ಹೊಸ ಸರ್ಕಾರ ದುಷ್ಟ ಪಾಕಿಸ್ತಾನದ ಜೊತೆ ಬಾಂಗ್ಲಾ ಕೂಡ ಕೈಜೋಡಿಸಿದೆ. ಇದರಿಂದ ಭಾರತಕ್ಕೆ ಶುರುವಾಗೋಯ್ತ ಕೇಡು ಕಾಲ. ಹೀಗೊಂದು ಆತಂಕ ಶುರುವಾಗಿದೆ. ಸನಾತನ ನಾಯಕನನ್ನ ಬಂಧಿಸಿದ ಬಾಂಗ್ಲಾ ಸರ್ಕಾರ ಸದ್ಗುರುವನ್ನೇ ಸೆರೆ ಹಿಡಿದು ಕಂಬಿ ಹಿಂದೆ ನಿಲ್ಲಿಸಿದ ಪಾಪಿ ಬಾಂಗ್ಲಾ. ಹಿಂದೂ ಸಮುದಾಯದ ಮೇಲೆ ಇದರ ಪ್ರಭಾವ ಏನು? ಹೌದು, ಸನಾತನಿ ಜೋತೆ ಅನ್ನೋ ಹಿಂದೂ ಗುಂಪಿನ ನಾಯಕನನ್ನ ಸಾಮಾನ್ಯ ಪೊಲೀಸರ ಮನವಿಗೆ ಅನುಗುಣವಾಗಿ ಬಂಧಿಸಲಾಗಿದೆ ಅಂತ ಪೊಲೀಸ್ ಡಿಟೆಕ್ಟಿವ್ ಬ್ರಾಂಚ್ ವಕ್ತಾರೆ ರೆಜೌಲ್ ಕರೀಂ ಹೇಳಿದ್ದಾರೆ. ಢಾಕಾದ ಹಜರತ್ ಶಹಜಲಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಇಸ್ಕಾನ್ ಪುಂಡ್ರಿಕ್ ಧಾಮದ ಹಿಂದೂ ಸನ್ಯಾಸಿ ಚಿನ್ಮಯ್ ಕೃಷ್ಣದಾಸ್ ಬ್ರಹ್ಮಚಾರಿಯ ಬಂಧನವು ಇಸ್ಕಾನ್ ಸೇರಿದಂತೆ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಂದ ಭಾರತ ಸರ್ಕಾರದ ಮಧ್ಯಪ್ರವೇಶಕ್ಕೆ ಕರೆ ನೀಡಿದೆ. ಹಿಂದೂ ಸನ್ಯಾಸಿಗೆ ಜಾಮೀನು ನಿರಾಕರಿಸಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಕಾನೂನು ಪ್ರಕ್ರಿಯೆಗಳಿಗಾಗಿ ದಾಸ್ ಅವರನ್ನ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಲಾಗುವುದು ಅಂತ ಕರೀಂ ತಿಳಿಸಿದ್ದಾರೆ. ದಾಸ್ ಬಂಧನದ ಹಿಂದಿನ ಕಾರಣ ತಿಳಿದು ಬಂದಿಲ್ಲ. ದಾಸ್ ವಿರುದ್ಧದ ಆರೋಪಗಳ ಬಗ್ಗೆ ಪೊಲೀಸರು ಯಾವುದೇ ವಿವರಗಳನ್ನ ನೀಡಿಲ್ಲ. ಪುಂಡರಿಕ್ ಧಾಮ್ ಅವರಿಗೆ ಸಂಬಂಧಪಟ್ಟ ಫೇಸ್ಬುಕ್ ಪುಟವೊಂದು ಚಿನ್ಮಯ್ ಕೃಷ್ಣದಾಸ್ ಅವರ ಫೋಟೋವನ್ನ ಹಂಚಿಕೊಂಡಿದೆ.
ಅಷ್ಟಕ್ಕೂ ಈ ಕೃಷ್ಣದಾಸ್ ಬ್ರಹ್ಮಚಾರಿ ಯಾರು? ಅಷ್ಟಕ್ಕೂ ಅವರು ಬಾಂಗ್ಲಾದೇಶಕ್ಕೆ ಹೋಗಿದ್ದಾದ್ರೂ ಯಾಕೆ? ಅವರ ಮೇಲಿರುವ ಆರೋಪಗಳಾದ್ರೂ ಏನು? ಹೌದು, ಚಿನ್ಮಯ್ ಕೃಷ್ಣದಾಸ್ ಓರ್ವ ಬ್ರಹ್ಮಚಾರಿ. ಆರಂಭದಲ್ಲಿ ಚಂದನ್ ಕುಮಾರ್ ಧಾರ್ ಅನ್ನೋ ಹೆಸರಿಂದ ಗುರುತಿಸಿಕೊಂಡಿದ್ರು. ಇವರು ಇಸ್ಕಾನ್ ಸಮುದಾಯದ ಮಾಜಿ ನಾಯಕ ಎನ್ನಲಾಗುತ್ತೆ. ಅವರು ಬಾಂಗ್ಲಾದೇಶದ ಸನಾತನಿ ಸಮುದಾಯದ ವಕೀಲರಾಗಿದ್ರಂತೆ. ಅಲ್ಪಸಂಖ್ಯಾತರ ರಕ್ಷಣೆ, ಕಾನೂನು ರಚನೆ, ಅಲ್ಪಸಂಖ್ಯಾತರ ಶೋಷಣೆಗೆ ಸಂಬಂಧಪಟ್ಟ ಪ್ರಕರಣಗಳಿಗೆ ತ್ವರಿತ ವಿಚಾರಣೆ ನ್ಯಾಯಮಂಡಳಿ ಮತ್ತು ಸಮರ್ಪಿತ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಸೇರಿದಂತೆ ಸುಧಾರಣೆಗಳಿಗಾಗಿ ಇವರು ಸಾಕಷ್ಟು ಒತ್ತಾಯಿಸಿ ಹೋರಾಟ ಮಾಡಿದ್ದಾರೆ. ಬಾಂಗ್ಲಾದೇಶದ ಚಿತ್ತಗಾಂಗ್ನಲ್ಲಿ ಅಕ್ಟೋಬರ್ 25 ಮತ್ತು ನವೆಂಬರ್ 22ರಂದು ರಂಗ್ಪುರದಲ್ಲಿ ನಡೆದ ಹಿಂದೂ ಭಕ್ತರ ಮೇಲಿನ ದೌರ್ಜನ್ಯವನ್ನು ಖಂಡಿಸಲು ಅವರು ಬಾಂಗ್ಲಾದೇಶದಲ್ಲಿ ಹಲವಾರು ದೊಡ್ಡ ಸಾರ್ವಜನಿಕ ರ್ಯಾಲಿಗಳನ್ನು ಆಯೋಜಿಸಿ ನೊಂದವರ ಪರ ನಿಂತಿದ್ರು. ಅದ್ಯಾಕೂ ಅಕ್ಟೋಬರ್ 30ರಂದು ಚಿತ್ತಗಾಂಗ್ನ ಕೊತ್ವಾಲಿ ಪೊಲೀಸ್ ಠಾಣೆಯಲ್ಲಿ ದಾಸ್ ಮತ್ತು ಇತರ 18 ಜನರ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿದ ನಂತರ ದಾಸ್ ವಿವಾದಕ್ಕೆ ಸಿಲುಕಿದ್ರು. ಅಕ್ಟೋಬರ್ನಲ್ಲಿ ಬಾಂಗ್ಲಾದೇಶದ ಅಧಿಕೃತ ಧ್ವಜದ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಅವರ ವಿರುದ್ಧದ ಆರೋಪಗಳಿವೆ. 25ರಂದು ಚಟ್ಟೋಗ್ರಾಮ್ನ ಲಾಲ್ದಿಘಿ ಮೈದಾನದಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಬಾಂಗ್ಲಾದೇಶದ ಅಧಿಕೃತ ಧ್ವಜದ ಮೇಲೆ ಕೇಸರಿ ಧ್ವಜವನ್ನು ಹಾರಿಸಿದ ಬಗ್ಗೆ ಅವರ ವಿರುದ್ಧ ಆರೋಪಗಳಿವೆ. ಇದಾದ ಬಳಿಕ ಕೃಷ್ಣದಾಸ್ ಹೆಸರು ಮುನ್ನೆಲೆಗೆ ಬಂದಿದೆ. ಹಿಂದೂ ನಾಯಕ ಬಾಂಗ್ಲಾದೇಶದಲ್ಲಿ ತನ್ನ ಧಾರ್ಮಿಕ ಸಮುದಾಯದ ಹಕ್ಕುಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ಮತ್ತು ದೇಶದಲ್ಲಿ ಆಪಾದಿತ ಉದ್ದೇಶಿತ ದ್ವೇಷದ ದಾಳಿಗಳು ಮತ್ತು ಧಾರ್ಮಿಕ ತಾರತಮ್ಯವನ್ನ ಆಗಾಗ್ಗೆ ಟೀಕಿಸಿದ್ದಾರೆ ಅನ್ನೋ ಆರೋಪವನ್ನ ಹೊತ್ತಿದ್ದಾರೆ ಎಂದು ಎಇಪಿ ಹೇಳಿದೆ. ಬಾಂಗ್ಲಾ ಸರ್ಕಾರ ಹಿಂದೂ ಧಾರ್ಮಿಕ ಮುಖಂಡ ಇಸ್ಕಾನ್ ಸಂಸ್ಥೆಯ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ದೇಶದ್ರೋಹದ ಆರೋಪದ ಮೇಲೆ ಬಂಧಿಸಿದೆ. ಬಳಿಕ ಇಸ್ಕಾನ್ ಸಂಸ್ಥೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ವಿಚಾರದಲ್ಲಿ ಭಾರತ ಸರ್ಕಾರ ಮಧ್ಯಪ್ರವೇಶಿಸಬೇಕು ಎಂದು ಸಂಘಟನೆ ಒತ್ತಾಯಿಸ್ತಾ ಇದೆ. ಢಾಕಾದಲ್ಲಿ ದಾಸ್ ಬ್ರಹ್ಮಚಾರಿ ಬಂಧನದ ಬಗ್ಗೆ ಇಸ್ಕಾನ್ ಸಂಸ್ಥೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಈ ವಿಚಾರದಲ್ಲಿ ಭಾರತ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಸಂಘಟನೆ ಒತ್ತಾಯಿಸಿದೆ. ದಾಸ್ ಬಂಧನವನ್ನ ಖಂಡಿಸಿ ಇಸ್ಕಾನ್ ಸಂಸ್ಥೆ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದು, ಬಾಂಗ್ಲಾದೇಶದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಶ್ರೀ ಚಿನ್ಮಯ್ ಕೃಷ್ಣದಾಸ್ ಅವರನ್ನ ಢಾಕಾ ಪೊಲೀಸರು ಬಂಧಿಸಿದ್ದಾರೆ ಅನ್ನೋ ಗೊಂದಲದ ವರದಿಗಳನ್ನ ನಾವು ನೋಡಿದ್ದೇವೆ. ಭಯೋತ್ಪಾದನೆಗೂ ಇಸ್ಕಾನ್ಗೂ ಸಂಬಂಧವಿದೆ ಎಂದು ಹೇಳುವುದು ಆಧಾರ ರಹಿತ ಆರೋಪಗಳನ್ನ ಮಾಡುವುದು ಅತಿರೇಕದ ಸಂಗತಿಯಾಗಿದೆ. So Chinmay Krishnadas ji, who is a former member of ISKCON and a spokesperson of the Sanatan Jagran Manch, he has been asking for something that which all the Hindus and all the Hindu organizations of Bangladesh have been asking in a very peaceful way. That is that the safety of Hindus should be ensured. ತನ್ನನ್ನ ಶಾಂತಿ, ಪ್ರೀತಿಯ, ಭಕ್ತಿ ಚಳುವಳಿ ಎಂದು ಬಣ್ಣಿಸಿಕೊಂಡಿರುವ ಇಸ್ಕಾನ್ ದಾಸ್ ಬಂಧನದ ವಿಷಯದಲ್ಲಿ ಭಾರತ ಸರ್ಕಾರ ಮಧ್ಯ ಪ್ರವೇಶಿಸುವಂತೆ ಒತ್ತಾಯಿಸಿದೆ. ಚಿತ್ತಗಾಂಗ್ ನ್ಯಾಯಾಲಯದಿಂದ ಜಾಮೀನು ತಿರಸ್ಕಾರ. ಪ್ರಧಾನಿ ಶೇಖ್ ಹಸೀನಾ ಅವರ ಸರ್ಕಾರವನ್ನ ಉರುಳಿಸಿದಾಗ ಮತ್ತು ವಿದ್ಯಾರ್ಥಿ ನೇತೃತ್ವದ ದಂಗೆಯ ನಂತರ ಅವರು ದೇಶವನ್ನ ತೊರೆದಾಗ ಆಗಸ್ಟ್ ಆರಂಭದಿಂದಲೂ ಬಾಂಗ್ಲಾದೇಶದಲ್ಲಿ ತಮ್ಮ ಸಮುದಾಯದ ಸದಸ್ಯರ ವಿರುದ್ಧ ಸಾವಿರಾರು ದಾಳಿಗಳು ನಡೆದಿವೆ ಅಂತ ಹಿಂದೂ ಗುಂಪುಗಳು ಹೇಳಿಕೊಂಡಿವೆ. দেখুন
অশান্তির দলেরা কি করছে আমাদের এখানে? ಬಾಂಗ್ಲಾದೇಶ ಸನಾತನ ಜಾಗರಣ ಮಂಚಾದ ವಕ್ತಾರ ಮತ್ತು ಚಿತ್ತಗಾಂಗ್ನ ಪುಂಡರಿಕ ಧಾಮ್ ಮುಖ್ಯಸ್ಥ ಚಿನ್ಮಯ ಕೃಷ್ಣ ದಾಸ್ ಅವರನ್ನ ಬಾಂಗ್ಲಾದೇಶ ಪೊಲೀಸರು ಬಂಧಿಸಿದ ಬಳಿಕ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದ್ದ ಜಾಮೀನು ಅರ್ಜಿಯನ್ನ ಚಿತ್ತಗಾಂಗ್ ನ್ಯಾಯಾಲಯ ತಿರಸ್ಕರಿಸಿದ್ರಿಂದ ದಾಸ್ ಅವರನ್ನ ಜೈಲಿಗೆ ಕಳುಹಿಸಲಾಗಿದೆ. ದಾಸ್ ಅವರಿಗೆ ಜಾಮೀನು ನಿರಾಕರಿಸಿದ್ದಕ್ಕಾಗಿ ಭಾರತ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದು, ಹಿಂದೂಗಳು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರ ಸುರಕ್ಷತೆ ಮತ್ತು ಭದ್ರತೆಯನ್ನ ಕಾಪಾಡುವಂತೆ ಬಾಂಗ್ಲಾದೇಶಕ್ಕೆ ಒತ್ತಾಯಿಸಿದೆ. It is unbecoming of a Prime Minister of a neighboring country to arrest a spiritual leader. He is not taking weapons, he is not taking guns, he is caring for his people. He is just standing up for the rights and want government to hear the atrocities that is being happening on the minorities there. And arresting a religious priest is not going to do any good to them or to the people or to the country or even the image of Bangladesh. We expect much more from Professor Muhammad Yunus, who has got Nobel Peace Prize for bringing peace and security to people, and that's why he has been put there as a Prime Minister. We will not expect him to take such action which would further create more tension between the communities and fear. So we request the government of Bangladesh to please take care of their minorities, control the radical elements that ransacking your own country and its image. Bangladesh has been known as a very liberal and progressive country. You want to take the country backward? ದಾಸ್ ಅವರ ಬಂಧನ ಮತ್ತು ಜಾಮೀನು ನಿರಾಕರಣೆಯು ಕಳವಳಕಾರಿಯಾಗಿದೆ ಅಂತ ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ಬಾಂಗ್ಲಾದೇಶದಲ್ಲಿ ಉಗ್ರಗಾಮಿ ಶಕ್ತಿಗಳು ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲೆ ಅನೇಕ ದಾಳಿಗಳನ್ನು ನಡೆಸಿದ ನಂತರ ಈ ಘಟನೆ ನಡೆದಿದೆ ಅಂತ ಹೇಳಿದೆ. ಶಾಂತಿಯುತ ಪ್ರತಿಭಟನೆ ಮೇಲೆ ಹಿಂಸೆ ಸರಿಯಲ್ಲ. ಅಲ್ಪಸಂಖ್ಯಾತರ ಮನೆಗಳು ಮತ್ತು ಅಂಗಡಿಗಳಿಗೆ ಬೆಂಕಿ ಹಚ್ಚೋದು ಮತ್ತು ಲೂಟಿ ಮಾಡೋದು ಜೊತೆಗೆ ಕಳ್ಳತನ ಮತ್ತು ವಿಧ್ವಂಸಕತೆ ಮತ್ತು ದೇವತೆಗಳು ಮತ್ತು ದೇವಾಲಯಗಳನ್ನು ಅಪವಿತ್ರಗೊಳಿಸಿದ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಇಂಥ ಕೃತ್ಯಗಳನ್ನು ಎಸಗಿದವರು ಮುಕ್ತವಾಗಿ ತಿರುಗಾಡ್ತಾ ಇದ್ರೆ ಶಾಂತಿಯುತ ಪ್ರತಿಭಟನೆಯ ಮೂಲಕ ನ್ಯಾಯಸಮ್ಮತ ಬೇಡಿಕೆಗಳನ್ನು ಮಂಡಿಸಿರುವ ಧಾರ್ಮಿಕ ಮುಖಂಡರ ವಿರುದ್ಧ ಆರೋಪಗಳನ್ನು ಹೊರಿಸೋದು ದುರದೃಷ್ಟಕರ ಅಂತ ಭಾರತೀಯ ಸಚಿವಾಲಯ ಹೇಳಿದೆ. ಅಕ್ಟೋಬರ್ 31ರಂದು ದಾಖಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗಿ ಭದ್ರತೆಯ ನಡುವೆ ದಾಸ್ ಅವರನ್ನ ಸ್ಥಳೀಯ ಸಮಯ ಬೆಳಗ್ಗೆ 10:30ರ ಸುಮಾರಿಗೆ ಚಿತ್ತಗಾಂಗ್ನ 6ನೇ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ನ ನ್ಯಾಯಾಧೀಶ ಕಾಜಿ ಶರೀಫುಲ್ಲಾ ಇಸ್ಲಾಂ ಅವರ ಮುಂದೆ ಹಾಜರುಪಡಿಸಲಾಯಿತು. ದಾಸ್ ಅವರನ್ನ ಸೋಮವಾರ ಸಂಜೆ 4:30ಕ್ಕೆ ಹಜರತ್ ಶಹಜಲಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಢಾಕಾ ಮೆಟ್ರೋಪಾಲಿಟನ್ ಪೊಲೀಸರ ಡಿಟೆಕ್ಟಿವ್ ಬ್ರಾಂಚ್ ವಶಕ್ಕೆ ತೆಗೆದುಕೊಂಡಿತು. ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನಸ್ ನೇತೃತ್ವದ ಮಧ್ಯಂತರ ಸರ್ಕಾರದ ಆಡಳಿತದಲ್ಲಿ ಬಾಂಗ್ಲಾದೇಶದ ಹಿಂದೂ ಸಮುದಾಯದ ಮೇಲೆ ನಿರಂತರ ದಾಳಿಗಳು ನಡೀತಾ ಇವೆ. ದಾಸ್ ಬಂಧನದ ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡ್ತಾ ಇದ್ದಂತೆ ಚಿತ್ತಗಾಂಗ್ ಸೇರಿದಂತೆ ಬಾಂಗ್ಲಾದೇಶದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದವು. ಚಿತ್ತಗಾಂಗ್ನಲ್ಲಿ ನೂರಾರು ಹಿಂದೂಗಳು ಬೀದಿಗೆ ಇಳಿದು ಚೇರಗಿ ಜಂಕ್ಷನ್ನಲ್ಲಿ ರ್ಯಾಲಿ ನಡೆಸಿದರು. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಪ್ರಜ್ಞೆ ಅಂದ್ರೆ ಇಸ್ಕಾನ್ ಕೂಡ ಹಿಂದೂ ನಾಯಕನ ಬಿಡುಗಡೆಗೆ ಒತ್ತಾಯಿಸಿ
ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಭಾರತ ಸರ್ಕಾರವನ್ನು ಒತ್ತಾಯಿಸಿದೆ. ಒಟ್ನಲ್ಲಿ ಪಾಕ್ ಜೊತೆ ಕೈಜೋಡಿಸಿರುವ ಪಾಪಿ ಬಾಂಗ್ಲಾದೇಶ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ. ಕೃಷ್ಣದಾಸ್ ಬಂಧನ ಪೂರ್ವಯೋಜಿತವಾಗಿದೆ ಎಂಬುದು ಹಿಂದೂ ಮುಖಂಡರ ಗಂಭೀರ ಆರೋಪವಾಗಿದೆ. ಇನ್ನು ಬಂಧಿಸಿರುವ ಕೃಷ್ಣದಾಸ್ ಅವರನ್ನ ಬಂಧನ ಮುಕ್ತಗೊಳಿಸಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ಭಾರತದ ಹಿಂದೂ ಮುಖಂಡರು ರವಾನಿಸಿದ್ದಾರೆ. ತಕ್ಷಣ ಬಿಡುಗಡೆಗೊಳಿಸುವಂತೆ ಕೋಟ್ಯಾಂತರ ಭಾರತೀಯರು ಒತ್ತಾಯಿಸ್ತಾ ಇದ್ದಾರೆ. আপনারা অনেক কষ্ট করেছেন, সবাই মিলে অন্তত আমাদের ಇದಾಗಿತ್ತು ಇಂದಿನ ವಿಶೇಷ. ಇಂಥ ವಿನೂತನ ವಿಶೇಷ ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ 9. ಇದು ಕನ್ನಡಿಗರ ಕಣ್ಮಣಿ. ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ? ಸರಿಯಾದ ಮಾರ್ಗದರ್ಶಕರು ಸಿಗ್ತಿಲ್ವೇ? ಹಾಗಿದ್ರೆ ನಿಮ್ಗಿದೆ ಇಲ್ಲೊಂದು ಸುವರ್ಣ ಅವಕಾಶ. ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ 5 ರಾತ್ರಿ 6 ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು, ವಿಶೇಷ ರಿಯಾಯಿತಿ ದರದಲ್ಲಿ EMI ಆಪ್ಷನ್ ಕೂಡ ಲಭ್ಯವಿದೆ. ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ 4 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ಸ್, ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು, ಅನುಭವಿ ಗೈಡ್ ನಿಮ್ಮೊಂದಿಗೆ ಇರ್ತಾರೆ. ಸೈಟ್ ಸೀಯಿಂಗ್ ಪ್ಲೇಸಸ್ ಅಲ್ಲಿ ನೀವು ಮಿರಾಕಲ್ ಗಾರ್ಡನ್ ಮತ್ತು ಗ್ಲೋಬಲ್ ವಿಲೇಜ್, ಬುರ್ಜ್ ಖಲೀಫಾ, ಫೌಂಟೇನ್ ಶೋ ಅಂಡ್ ಅಂಡರ್ ವಾಟರ್ ಝೂ at Dubai Mall, Marine cruise with dinner, desert safari with belly dance, Abu Dhabi city tour with Hindu temple, Ferrari World, Dubai city tour with Dubai frame photo stop, future of museum ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡಬಹುದು, ಸುತ್ತಾಡಬಹುದು. ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ. ಟ್ರಾವೆಲ್ ಈಸಿ, ಬುದ್ಧ ಮಾರ್ಗ, ವಿದ್ಯಾನಗರ, ಹಾಸನ. 9591027265 7899173517.